ಬೆರಳ ತುದಿಯಲ್ಲಿರುವ ತಂತ್ರಜ್ಞಾನವನ್ನು ಬಳಸಿಕೊಂಡು ವಕೀಲರು ಉತ್ತಮ ಜ್ಞಾನ ಸಂಪಾದನೆ ಮಾಡುವತ್ತ ಗಮನ ಹರಿಸಿ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಹೇರೂರು. ಹೌದು, ಚಳ್ಳಕೆರೆಯಲ್ಲಿ ವಕೀಲ ವೃತ್ತಿ ಅತ್ಯಂತ ಪವಿತ್ರವಾದ ವೃತ್ತಿಯಾಗಿದ್ದು, ಬೆರಳ ತುದಿಯಲ್ಲಿರುವ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಾಗೂ ಗ್ರಂಥಾಲಯಗಳ ಮೂಲಕ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಿ ನೊಂದು ಬರುವ ಜನರಿಗೆ ನ್ಯಾಯವನ್ನು ಕೊಡಿಸುವ ಗುರುತರ ಜವಾಬ್ದಾರಿಯನ್ನ ವಕೀಲ ವೃತ್ತಿಯಲ್ಲಿ ತೊಡಗಿರುವವರು ಹೊರಬೇಕಾಗಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಪ್ರದೀಪ್ ಸಿಂಗ್ ಹೇರೂರು ಕಿವಿ ಮಾತನ್ನ ಹೇಳಿದರು. ನಗರದ ಸೋಮಕದ್ದು ರಸ್ತೆಯ ನ್ಯಾಯಾಲಯದ ಸಂಕೀರ್ಣದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಮತ್ತು ತಾಲೂಕು ವಕೀಲರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಕೀಲರಿಗೆ ಕಾನೂನು ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಕೀಲರು, ಇಂತಹ ಕಾನೂನು ಕಾರ್ಯಾಗಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ವೃತ್ತಿಯ ಒತ್ತಡದಿಂದ ಹೊರಬರಲು ಪ್ರಯತ್ನಿಸಬೇಕು. ಇಂದಿನ ಇಂಟರ್ನೆಟ್ ಯುಗದಲ್ಲಿ ತಂತ್ರಜ್ಞಾನಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು ಹೆಚ್ಚಿನ ಅಧ್ಯಯನ ಹಾಗೂ ಸಂಶೋಧನೆಗಳಿಗೆ ಹಗಲಿರುಳು ಶ್ರಮಿಸುವ ಮೂಲಕ ಉತ್ತಮ ಜ್ಞಾನ ಸಂಪಾದನೆ ಮಾಡಿ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಿದಾಗ ವಕೀಲ ವೃತ್ತಿಗೆ ಗೌರವ ಸಲ್ಲುತ್ತದೆ ಅಂತ ಹೇಳಿದರು. ಕೇವಲ ಕಪ್ಪು ಕೋಟು ಹಾಕೊಂಡ್ರೆ ವಕೀಲರಾಗಲು ಸಾಧ್ಯವಿಲ್ಲ. ವಕೀಲರಿಗೆ ಮೊದಲು ತಮ್ಮ ಮೇಲೆ ತಮಗೆ ನಂಬಿಕೆ ಇರಬೇಕು. ಎಲ್ಲರಿಗೂ ಒಂದೇ ಮೆದುಳಿದೆ. ತಾನು ಮೇಲು ಕೀಳು ಎಂಬ ಭಾವನೆಯಿಂದ ಹೊರಬಂದು ಕಾನೂನಿನ ಎಲ್ಲ ಆಯಾಮಗಳನ್ನು ಮತ್ತು ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಬಡ ಜನರಿಗೆ ಆತ್ಮಸ್ಥೈರ್ಯ ತುಂಬಿ ನ್ಯಾಯ ದೊರಕಿಸಿಕೊಟ್ಟಾಗ ಉತ್ತಮ ವಕೀಲರಾಗಲು ಸಾಧ್ಯ ಎಂದು ತಿಳಿಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜ್ಞಾನ ಎಂಬುದು ದೇವರ ಹೊರರಾಗಿರಲಿಲ್ಲ. ತಮ್ಮ ಅವಿರತ ಪರಿಶ್ರಮದಿಂದ ಉತ್ತಮ ಜ್ಞಾನವನ್ನು ಸಂಪಾದಿಸಿದ್ರು. ಅಂದಿನ ಕಾಲದಲ್ಲಿ ಯಾವುದೇ ಸೌಲಭ್ಯಗಳಿದ್ದರೂ ಸತತ ಪರಿಶ್ರಮದಿಂದಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಯಶಸ್ಸು ಸಾಧಿಸಿ ದೇಶಕ್ಕೆ ಸಂವಿಧಾನವನ್ನು ರಚಿಸಿ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇಂದಿನ ಯುವ ವಕೀಲರಿಗೆ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡಾಗ ಮಾತ್ರ ವಕೀಲ ವೃತ್ತಿಯಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಚಳ್ಳಕೆರೆಯಲ್ಲಿ ಜಮೀನು ವಿವಾದಗಳು ಹೆಚ್ಚಾಗಿ ಕಂಡುಬರುವುದರಿಂದ ಗ್ರಾಮೀಣ ಪ್ರದೇಶದ ಜನರು ವಕೀಲರನ್ನು ಹೆಚ್ಚಾಗಿ ಆಶ್ರಯಿಸುತ್ತಾರೆ. ಉತ್ತಮ ನ್ಯಾಯದಾನ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಟ್ಟಲ್ಲಿ ವಕೀಲ ವೃತ್ತಿಯಲ್ಲಿ ಹೆಚ್ಚಿನ ಯಶಸ್ಸು ಕಾಣಲು ಸಾಧ್ಯವಾಗುತ್ತೆ ಎಂದು ಸಲಹೆಯನ್ನು ನೀಡಿದರು. ಈ ವೇಳೆ ಸಸ್ಯಗಳಿಗೆ ನೀರಿರಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಗಳಲ್ಲಿ ವಕೀಲರಿಗಾಗಿ 2 ಕಾನೂನು ಅರಿವಿನ ಗೋಷ್ಠಿಗಳು ನಡೆದವು. ಸಮಾರಂಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೀತಾ KB, ತಾಲೂಕಾ ಪ್ರಧಾನ ಸಿವಿಲ್ ಮತ್ತು JMFC ನ್ಯಾಯಾಧೀಶರಾದ ಗೌಡ ಜಗದೀಶ, ರೇಷ್ಮಾ ಕಲಕಪ್ಪ ಗೋಣಿ, ತಾಲೂಕಾ ವಕೀಲ ಸಂಘದ ಅಧ್ಯಕ್ಷ KM ನಾಗರಾಜ್, ರಾಜ್ಯ ವಕೀಲರ ಪರಿಷತ್ ಸಂಘದ ಅಧ್ಯಕ್ಷ ವಿಶಾಲ, ರಘು HL, ಉಪಾಧ್ಯಕ್ಷ ಮಂಗಲಿಕರ್, ಸದಸ್ಯರಾದ R ರಾಜಣ್ಣ, ಗೌತಮ್ ಚಂದ್, ಅನಿಲ್ ಕುಮಾರ್, ಶ್ರೀನಿವಾಸ್ ಬಾಬು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ Y ತಿಪ್ಪೇಸ್ವಾಮಿ, ನ್ಯಾಯಾಧೀಶ ವಿಜಯ್ ಶಿವು ಯಾದವ್, ಸಿದ್ದರಾಜು ಪಾಲಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NK/4, ಚಳ್ಳಕೆರೆ. He used to come to Chelkere by walk to the school because there was malaria and he used. So this he used to tell me a number of times. And so when initially, as usual, High Court judges are very busy, not only with the judicial work, but lot of administrative work. So though I had some hesitancy, so when the word Chelkere came, I had something in me that no, I should visit the place. There are 2 other connections which I would like to mention. That Tamanna from the local bar. Past laws and the present laws, and the laws which are now printed, repeal laws, and keep ourselves abreast to the present state scenario and the situation. Capable we are. ನಾನು ಕೆಲವು ಫಂಕ್ಷನಲ್ಲಿ ಹೋಗಿರುವಾಗ ಎವ್ರಿ ಟೈಮ್ ನಾನು ಇಲ್ಲೇ ಹೇಳೋದು, everybody, any individual, any human being is born with a brain and several organs. The size of the brain is the same. It doesn't differ. We come with the same hands and legs and other parts of the body. Some of them come from our product society, some of them economically weaker, socially weaker section. But now in the advancement of technology and age, and after independence of more than 75 years, what we have to understand now is we are not living in the same age as they were living prior to independence or 75 years back. We have to understand now
education is not barred for those downtown or